ಗಂಭೀರವಾಗಿರ್ತಕ್ಕಂಥ ವಿಷಯವನ್ನ ಅಧ್ಯಕ್ಷರೇ ಈ ಸದನದಲ್ಲಿ ಪ್ರಸ್ತಾಪ ಆಗಿದೆ. ಅಧ್ಯಕ್ಷರೇ ಈಗ ಮಾನ್ಯ ಸುರೇಶ್ ಕುಮಾರ್ ಅವರು ಅಂದ ತಕ್ಷಣ ಮಾನ್ಯ ಸುರೇಶ್ ಕುಮಾರ್ ಹಿರಿಯ ಸದಸ್ಯರು ಒಂದು ಮಾತು ಪ್ರಸ್ತಾಪ ಮಾಡಿದ್ರು. ಅಧ್ಯಕ್ಷರು ಮಗ್ಗಲ್ಗೆ ಇದ್ರು, ವಿಧಾನ ಪರಿಷತ್ತಿನ ಸಭಾಪತಿಗಳಿದ್ರು, ಅದನ್ನು ಮೆನ್ಷನ್ ಮಾಡಲಿಲ್ಲ ನೀವು. ಅಧ್ಯಕ್ಷರು ಮಾಡಿದ್ದಾರೆ. ಸರಿ ಸರಿ. ವಿಧಾನ ಪರಿಷತ್ ಅಧ್ಯಕ್ಷರು ಸಭಾಪತಿಗಳು ನಿನ್ನೆ ನಾವೆಲ್ಲ ಕೂತಿದ್ವಿ. ಮೊನ್ನೆ ಲಾಡ್ ಅವರಿದ್ದರು, ನಿಮ್ಮ ವಿರೋಧ ಪಕ್ಷದ ನಾಯಕರಿದ್ದರು, ನಿಮ್ಮ ಸದಸ್ಯ ಒಂದು ಸೆಕೆಂಡ್ ರೀ ಅಲ್ಲಲ್ಲ ಅಂದರೆ ಅಲ್ಲಿ ಅಂದರೆ ವಿಧಾನ ಪರಿಷತ್ತಿನ ಸುದ್ದಿ ಹೇಳ್ತಾ ಇದ್ದೆ. ಅಲ್ಲಿ ನಿಮ್ಮ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು ಇದ್ರು. ನಾವೆಲ್ಲರೂ ಇದ್ದಾಗ ಮಾನ್ಯ ಗೌರವಾನ್ವಿತ ಸಭಾಪತಿಗಳು ಪ್ರಸ್ತಾಪ ಮಾಡಿದರು. ನಾನು ಹೇಳಿದೆ ಅವ್ರಿಗೆ, ಅವರು ರಾಷ್ಟ್ರಗೀತೆ ಐತಿ ಅಂಥೇಳಿ, ಆದರೆ ಅವರು ಅವಸರದಲ್ಲಿ ಹೋಗ್ಬಿಟ್ರು. ಇದು ನಿನ್ನೆ ನಡೆದಂಥದ್ದು. ಮೊನ್ನೆ ಅವತ್ತು ನಾವು BSAದಲ್ಲಿ ಮಾತಾಡಿ ಅಲ್ಲ, ಅದೇ ಇದೇನೋ ಒಂದು ಉಲ್ಲೇಖ ಮಾಡ್ತಿದ್ದಾರೆ. ಅವ್ರೇನಾದ್ರು ಹೇಳ್ತಿಲ್ಲ ಅಲ್ಲ ಮಾತಾಡಲಿ ಪ್ರತಿಪಕ್ಷ ಸತ್ಯವನ್ನ ಸಹಿಸುವ ಶಕ್ತಿ ನೀವು ಹೊಂದಬೇಕು. ಸತ್ಯ ಏನಿದೆ, as gentlemen we believe the chairman of the council, should we not? ಏನು ವಿಧಾನ ಪರಿಷತ್ತಿನ ಸಭಾಪತಿಗಳು ಹೇಳಿದ್ರು, ನಾನು ಸುರೇಶ್ ಅವರನ್ನು ಪ್ರಸ್ತಾಪ ಮಾಡಿದ್ರು ಅಂತೇಳಿ ನಾನು ಈ ಸದನದ ಗಮನಕ್ಕೆ ತಂದೆ. ನಾವು ಒಬ್ಬನೇ ಇರಲಿಲ್ಲ, ನನ್ನ ಎದುರಿಗೆ ಹೇಳಿದ್ರು ಅಂತಲ್ಲ, 10 ಜನ ನಿಮ್ಮವ್ರನ್ನು ಸೇರಿಸಿಕೊಂಡು ನಾವೆಲ್ಲ ಇದ್ವಿ. ಇದು ಒಂದು ಅಧ್ಯಕ್ಷ, ಒಂದ್ ಸೆಕೆಂಡ್ ಮಾತಾಡೋದು ಬಿಡ್ರಿ, ಚರ್ಚೆ ಎಲ್ಲ. ಅಧ್ಯಕ್ಷರೇ ಏನು ಮಾತಾಡ್ಲಿ, ಉಲ್ಲಂಘನೆ ಮಾಡಿರಂತ ಗೊತ್ತಾಗೋದಿಲ್ವಾ? ಲಾ ಮಿನಿಸ್ಟರ್ ಮಾತಾಡ್ತಾರೆ, ನೀವು ಮಾತಾಡಿ ಕಂಪ್ಲೀಟ್ ಮಾಡಿ. ಈ ದೇಶದ ಯಾವ್ದನ್ನ ಪ್ರೋಟೋಕಾಲ್ ಇದ್ದಾರೆ ಅವರು, ಯಾವ್ದನ್ನ ಪ್ರೋಟೋಕಾಲ್ ಇದ್ದಾರೆ ಅವರು, ಈ ದೇಶದ ಯಾವ್ದನ್ನ ಪ್ರೋಟೋಕಾಲ್ ಇದ್ದಾರೆ. ಸುಮ್ಮನೆ ಏನೋ ಬೆಳಗ್ಗೆ ಸಾಯಂಕಾಲ ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತಾರೆ. ಈ ಸದನದಲ್ಲಿ ಚರ್ಚೆ ಒಂದು ರಾಂಗ್ ಪ್ರಿಮೈಸಿಸ್ ಮೇಲೆ ಹೊರಟಿದೆ. ಅದಕ್ಕಾಗಿ ನಾನೊಂದು ಇಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥದ್ದು, ಇಫ್ ಐ ಆಮ್ ರಾಂಗ್, ಸಮ್ ಎಲ್ಡರ್ಸ್ ಮೇ ಕೈಂಡ್ಲಿ ಕರೆಕ್ಟ್ ಮೀ. ನಾವು ಏನ್ ಚರ್ಚೆ ಮಾಡ್ತಾ ಇದ್ದೇವೆ ಅಂದ್ರೆ, ರಾಜ್ಯಪಾಲರು ಮಾಡಿರುವ ಭಾಷಣದ ಮೇಲೆ ವಂದನಾ ನಿರ್ಣಯ. ರಾಜ್ಯಪಾಲರಿಗೆ ವಂದನಾ ನಿರ್ಣಯ ಅಲ್ಲ. ಮೈಂಡ್ ಯು, ಇಟ್ ಈಸ್ ನಾಟ್ ಥ್ಯಾಂಕಿಂಗ್ ದ ಗವರ್ನರ್, ಇಟ್ ಈಸ್ ಥ್ಯಾಂಕಿಂಗ್ for the address of the governor's address, motion of thanks. ಅದನ್ನ ನಾನು ಸ್ಪಷ್ಟಪಡಿಸೋದಕ್ಕೆ ಬಯಸ್ತೀನಿ. ಇದನ್ನ ನಾವು ಸ್ಪಷ್ಟಪಡಿಸಿದ ಮೇಲೆ ಮುಂದೆ ಕೆಲವಾರು ಘಟನೆಗಳಿದಾವೆ. ಅವು ಇವತ್ತು ವಿಮರ್ಶೆಗೆ ಬಂದಿವೆ, ವಾದ ವಿವಾದ ನಡೆದಿದೆ, ಚರ್ಚೆ ಆಗಿದೆ. ಈಗ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದಾಗೆ, ಏನು ರಾಜ್ಯಪಾಲರಾದ್ರೆ ನ್ಯಾಷನಲ್ ಅಂತ ಬಿಟ್ಟು ಹೋಗ್ಬಿಡ್ಬೋದಾ?
ಆಮೇಲೆ ನಾವು ಯಾರ ರಾಷ್ಟ್ರೀಯ ಇದು ಕ್ಷಮೆ ಕೇಳ್ಬೇಕು ಅವ್ರು. ಕಂಪ್ಲೀಟ್ ಆಗ್ಲಿ. ಈ ರಾಷ್ಟ್ರದ ಮೇಲೆ ಒಂದು ಕೇಳಿ, ಅರ್ಥಪೂರ್ಣ ಚರ್ಚೆ ಆಗ್ಬೇಕು ಸದನದಲ್ಲಿ, ಅರ್ಥಪೂರ್ಣ ಚರ್ಚೆ ಆಗ್ಬೇಕು. ಹಿಂಗ ನನಗೆ ಬಂದು ಮಾಡುದಲ್ಲ. This is what ಅಲ್ಲ ಅಧ್ಯಕ್ಷರೇ, ಜವಾಬ್ದಾರಿ ನಮ್ದೇ. 2 ನಿಮಿಷ ಮಾತು ಅಧ್ಯಕ್ಷ ಹೇಳಿದ್ರೆ ಸರ್ಕಾರದ ಪದೇ ಜವಾಬ್ದಾರಿ ಸರ್, ಎಚ್ ಕೆ ಪಾಟೀಲ್ ಒಂದು ನಿಮಿಷ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಸೊನ್ನೆ ಮೇಲೆ ಓಡಿ ಹೋಗಿ ಆ ಪ್ರೊಸೆಷನ್ ಕೂಡ್ಕೊಂಡು ಮುಖ್ಯಮಂತ್ರಿಗಳು ಅವ್ರಿಗೆ ಕಾರ್ ಹಚ್ಚಿ ಅಲ್ಲ, ಯಾರು ಅವ್ರಿಗೆ ಓಡೋಗಿದ್ದು? ಹಸ್ತಲಾಘವ ಮಾಡಿ ಅವ್ರನ್ನೆಲ್ಲರೂ ನಾನು ನೀವು ಮೇಲ್ಮನೆ ಸಭಾಪತಿಗಳು ಗೌರವದಿಂದ ಕಳಿಸಿಕೊಟ್ಟಿವಲ್ಲ. ಅಧ್ಯಕ್ಷರೇ, ಅಧ್ಯಕ್ಷರೇ, ಸರ್ ಒಂದೇ ನಿಮಿಷ ಅಧ್ಯಕ್ಷ. ಅಲ್ಲ ಗೌರವ ಅಲ್ಲ ಕಣ್ಣಾರೆ ಒಂದು ನಿಮಿಷ ಅಧ್ಯಕ್ಷರೇ. ಅಲ್ಲ ಇದನ್ನ ಮುಗಿಸ್ಬಿಡಿದೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.